ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ನನಗೆ ಧನ್ಯವಾದ ತಿಳಿಸವ್ರೆ. ನನಗೆ ವಿಶ್ವಾಸ ಇದೆ, ನಮ್ಮ ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಕೂಡ ನಿಶ್ಚಿತ ಬಹುಮತದೊಂದಿಗೆ ಗೆಲ್ತಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಕೆಲವರು ಕುದುರೆ ವ್ಯಾಪಾರಕ್ಕೋಸ್ಕರ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು. ಸೊ ಆದರೂ ಕೂಡ ಇವತ್ತು ಪಕ್ಷದ ಜೊತೆ ಶಾಸಕರು ಸಂಪೂರ್ಣವಾಗಿ ಕೆಲವರು ಆಗಾಗ ಹೇಳ್ತಾ ಇರ್ತಾರೆ, ಇನ್ನು 15 ದಿನಕ್ಕೆ ಸರ್ಕಾರ ಬಿದ್ದೋಗುತ್ತೆ, ಇನ್ನೊಂದು ತಿಂಗಳಿಗೆ ಸರ್ಕಾರ ಬಿದ್ದೋಗುತ್ತೆ, ಹಗಲು ಕನಸು ಕಾಣೋರು ಜಾಸ್ತಿ ಇದ್ದಾರೆ. ಸೊ ಅವ್ರಿಗೆಲ್ಲರೂ ಕೂಡ ಇದೊಂದು ಪಾಠ ಅಂತ ಕಾಣಿಸ್ತದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು 42 ಜನ ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿಯವರು ಸಂಪರ್ಕ ಮಾಡಿದ್ರು ಅಂತ ಹೇಳಿ. ಯಡಿಯೂರಪ್ಪ ಅವರೇ ದೂರವಾಣಿ ಮೂಲಕ ಮಾತಾಡಿರೋ ಮಾಹಿತಿ ಕೂಡ ಯಾರ್ಯಾರ ಜೊತೆ ಮಾತಾಡಿದ್ರು, ಅದ್ರ ಬಗ್ಗೆ ಸಾಕ್ಷಿಗಳಿದೆಯಾ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನೀವು ಪಕ್ಷದ ಉಪಮುಖ್ಯಮಂತ್ರಿಗಳನ್ನೇ ನೀವು ಕೇಳಬೇಕು. ನನಗೆ ಆ ವಿಚಾರವಾಗಿ ನನಗೇನು ಗೊತ್ತಿಲ್ಲ. ಒಟ್ಟಿನಲ್ಲಿ ಹಗಲು ಕನಸು ಕಾಣ್ತಾ ಇರ್ತಕ್ಕಂಥವ್ರಿಗೆ ಇದು ನೇರ ಉತ್ತರ ಅಂತ ನಾನು ಭಾವಿಸಿದ್ದೇನೆ. ಇಲ್ಲಪ್ಪ ನನಗೆ ಅವರು ಹಿರಿಯ ನಾಯಕರು ವೋಟ್ ಹಾಕಿದಾರಾ ಇಲ್ವಾ ಅಂತ ಗೊತ್ತಿಲ್ಲ. ಅದನ್ನ ನೀವು ಹೇಳ್ತಾ ಇದ್ದೀರಿ, ನಾನು ಕೇಳ್ತಾ ಇದ್ದೀನಿ. ಸೊ ಅವರು ಹಿರಿಯ ನಾಯಕರು, ಮೊದಲಿಂದನೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದಂಥವರು. ಮಧ್ಯದಲ್ಲಿ ಕೆಲವು ಕಾರಣಗಳಿಂದ ಅವರು ಬಿಜೆಪಿ ಸೇರಿದ್ದಾರೆ. ಈಗ ಅವರು ಬಿಜೆಪಿನಲ್ಲಿದ್ದಾರೆ. ಅವ್ರ ತೀರ್ಮಾನ ಏನು ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಯಾವಾಗ ಬರ್ತಾರೆ ಸರ್ ಕಾಂಗ್ರೆಸ್ಗೆ? ನೀವು ಯಾವಾಗ ಹೇಳ್ತೀರಾ ಅವಾಗ ಬರ್ತಾರೆ. ನೀವು ಯಾವಾಗ ಹೇಳ್ತೀರಿ ಅವಾಗ ಭಾಗಿಯಾಗ್ತಾರೆ. ನೀವು ಯಾವಾಗ ಹೇಳ್ತೀರಿ ಅವ್ರು ಅವಾಗ ಮಾಡ್ತಾರೆ. ಒಟ್ಟಿನಲ್ಲಿ ಅವರು ಇಬ್ಬರು ಕೂಡ ನಾಯಕರುಗಳು ಕಾಂಗ್ರೆಸ್ಸಿಗರು. ಸೊ ಅನಿವಾರ್ಯ ಕಾರಣಗಳಿಂದ ಕೆಲವೊಂದು ವಿಚಾರಗಳಿಂದ ಬಿಜೆಪಿಗೆ ಹೋಗಿದ್ದಾರೆ. ಈಗ ಬಿಜೆಪಿ ಶಾಸಕರಾಗಿದ್ದಾರೆ. ಅವರ ತೀರ್ಮಾನ ಏನು ಅಂತೇಳಿ ನೀವು ಅವರನ್ನೇ ಕೇಳಬೇಕು. ಭೂಪೇಂದ್ರ ರೆಡ್ಡಿ ಪರವಾಗಿ 3 ಜನ ಪಕ್ಷೇತರರನ್ನ ಸೆಳೆಯಕ್ಕೆ ಪ್ಲಾನ್ ಮಾಡಿದ್ರು, ಫೇಲ್ಯೂರ್ ಆಯ್ತು. ಏನ್ ಹೇಳ್ತಾರೆ? ಫೇಲ್ಯೂರ್ ಆಯ್ತು. ಅಲ್ಲ, ಒಟ್ಟಾರೆ ನಾನು ಹೇಳದ್ನಲ್ಲ, ಹಗಲು ಕನಸು ಕಾಣ್ತಕ್ಕಂಥವ್ರಿಗೆ ಇದು ಉತ್ತರ ಅಂತ. ಕೆಲವರು ಹಗಲು ಕನಸು ಕಾಣ್ತಾ ಇರ್ತಾರಲ್ಲ, ನಿಮ್ಗೆ ಗೊತ್ತಿದೆಯಲ್ಲ ಯಾರ್ಯಾರು ಹಗಲು ಕನಸು ಕಾಣ್ತಾ ಇದ್ದಾರೆ ಅಂತ. ಥ್ಯಾಂಕ್ ಯು.